ಮೂರು ಜೋಡಿ ಎತ್ತುಗಳು ಊರ ಮುತ್ತುಗಳು ಇವ್ರದೆ ಬೇರೆ ಖದರು. ಬಲೇನಾ ಕರೋಶ್ರು ನಮ್ ಭೀಷ್ಮನ ಮತ್ತ ಅವ್ರ ಮಾ ಬಂದಲ್ ಪಾಠ ನಿಂತೆ ಅದೆಲ್ಲ ಓದು ಸಂತೆ ಅಲ್ಲ ಏನ್ ದೋಸ್ತ ಯಾಕ್ಲೆ ಹಿಂಗ್ಯಾಕ್ ಕುಂತಿದಿ ಏನಾಗೈತಿ? ಯಾಕಿಲ್ ದೋಸ್ತ ಅಪ್ಪಾಗ ಆರಾಮ್ ಇದ್ದಿದ್ದೆಲ್ಲ ಹಾಸ್ಪಿಟಲ್ ಹಾಕಿದ್ವಿ ಮೊನ್ನೆ. ಆರಾಮಾಗೈತಿ ಅಂದಾರ ಆದ್ರ ಏನಾಗೈತಿ? ಹಾಸ್ಪಿಟಲ್ ಬಿಲ್ 2 ಲಕ್ಷ ಆಗೈತಿ. ಏನ್ ಮಾಡ್ಬೇಕು ನಂಗೆ ಗೊತ್ತಾಗ್ತಿದಿಲ್ಲ ಅಪ್ಪ. ಹೌದಾ? ಏನ್ ಮಾಡೋದ್ಲೇ? ನನ್ ಕಡೆ ಈಗರ ಈ ಗಾಡಿ, ನನ್ ಡ್ರೆಸ್ಸು, ನನ್ ಫೋನು ಇವನ್ನೆಲ್ಲ ಸೆಕೆಂಡ್ ಹ್ಯಾಂಡಿಗೆ ಮಾರಿದ್ರು ಅಷ್ಟು ರೊಕ್ಕ ಸಿಗಲ್ಲ. ಏನ್ ಮಾಡ್ಬೇಕು? ಇದಾತ ಏ ಫಸ್ಟ್ ಚಾ ಕುಡಿಯೋಣ, ಆಮೇಲೆ ಎಲ್ಲ ಊಟಸನ ಅಂತ ಬಾ. ಸರಿ ಬಾ, ಚಾ ಕುಡಿದ್ರು ಚಾ ಕುಡಿಯೋಣ ನಡಿಗೆ. ಒಂದ್ ಪ್ಲೇಟ್ ಸಿಗರೇಟ್ ಕೊಡ್ನ. ಹಲೋ, ಎಲ್ಲಿದಿಲೆ? ನಿನ್ ಜೊತೆ ಸ್ವಲ್ಪ ಮಾತಾಡೋದೈತಿ. ಎಲ್ಲಿದೆ? ಅವನು ನಾವು ಕುಟ ಕೆಲಸ ಮಾಡಿ ಸಾಕಾಗೈತ್ಲಪ್ಪ ನನಗೆ. ವಾಯ್ಸ್ ಇಲ್ಲೇ ಕೇಳೇನಲ್ಲ ಇದನ್ನ. ಇವನ್ನೆಲ್ಲ ಫೋನ್ಯಾಗ ಮಾತಾಡೋದು ಬೇಡ, ಡೈರೆಕ್ಟ್ ಆಗಿ ಸಿಗ್ಗಿ ಮಾತಾಡೋಣ. ಫೋನ್ ಹಚ್ಚಿದಿ ಈಗ. ಅಲ್ಲೋಣ ಏನ್ ಹೇಳು, ಏನಿತ್ತು ವಿಷಯ? ಹಾ ಸರಿ, ಬರ್ತಾನೆ ತಡಿ, 10 ನಿಮಿಷ ತಡಿ ಬರ್ತಾನೆ. ಹಾ
ಏ ಶಂಕರ ಬರ್ಲಿ. ಸಂತು ಈಗ ನಿಮ್ಮ ಮನೆಗೆ ಹೋಗ, ನಮ್ದೊಂದು ಕೆಲಸ ಐತಿ, ಆಮೇಲೆ ಕಡೆ ಬಂದ್ ಮಾಡು. ಏನ್ ಆತ್ಲೇ ಮೋ ಇರುತ್ತೆ ನೋಡ್ಲಿ ಮರ. ಎಣ್ಣೆ ಪಣ್ಣೆ ಹಾಕ್ಸಿ ಏನಿಲ್ಪ. ಅಕ್ಷೇತೋ ನಿನ್ನ ಆತ್ಮ ಖಾಲಿ ಆನಿಗೆ ಯಾರ ಖಾಲಿ ಇರ್ತಾರ ಕೂಳು. ಹೂಲೆ ಅದ್ರ ಬಗ್ಗೆ ನಾ ಅಣ್ಣನ ಜೊತೆ ಮಾತಾಡ್ಬೇಕು. ತಳಿ 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 ಅಣ್ಣ ಬರತ್ತನ, ಆಮೇಲೆ ಮಾತಾಡ್ತೀನಿ. ಏ ದುರ್ಗೆ, ಏನಾಗ್ಲಿ ಅಣ್ಣ ಅದು ಅವರು ಇವರು ಗೊತ್ತು ಅಂದ್ರಣ್ಣ. ಎಲ್ಲಿ ಹೋಗಿದ್ದಿಲ್ಲಿ? ಏನಾತಲಿ? ಅದು ಅಣ್ಣ ಭೀಷ್ಮಕ್ಕೆ ಹೇಳಣ್ಣ, ಬರ್ತಾನೆ ಭೀಷ್ಮ. ಅಣ್ಣ ಏನ ಡೀಲ್ ಐತೆ ಅಂತಂದ್ರಿ? ಹ್ಞೂ ವಿಶ್ವ, ನಿನಗ ಅಂತಂದೇಳಿ ಒಂದು ದೊಡ್ಡ ಡೀಲ್ ತಂದೇನೆ. ಏನಾದ್ರೂ ನನಗ ತಂದು ಕೊಟ್ಟೆ ಅಂದ್ರ ನಿನಗ 3 ಲಕ್ಷ ರೂಪಾಯಿ ಕೊಡ್ತೇನೆ. ಹಾವು ಎಷ್ಟ ದೊಡ್ಡದಾಗಿರ್ಲಿ ಎಂತದಾಗಿರ್ಲಿ ಅದನ್ನ ಹಿಡಿಯಕ್ಕಾಗದ ಹದ್ದಿಗೆ ಮಾತ್ರ. ಈ ಹದ್ದನ್ನ ಹುಡ್ಕೊಂಡ ಹಾವ ಬದತಿ ಅಂದ್ಮ್ಯಾಗ ಈ ಹದ್ದು ಅದನ್ನ ನೋಡ್ಕೊಂಡ್ ಸುಮ್ನೆ ಇರ್ತದ ಅಂತ ಹೆಂಗ್ ಅನ್ಕೊಂಡಿರುದ್ರಣ? ಡೀಲ್ ಏನ್ ಹೇಳ ವಿಶ್ವ. ಮೊನ್ನೆ ನಮ್ದು ಒಂದು ಮಾಲ್ ಕಳೆದೈತಿ, ಆದ್ರ ಅದ ನಿನ್ನಿಂದ ಮಾತ್ರ ತರಕ್ ಸಾಧ್ಯ. ಅಣ್ಣ ಹೇಳಣ್ಣ ಎಲ್ಲೈತದ? ಆದ್ರ ಅಲ್ಲಿ ಸುರನ್ ಹೊಡಿರ್ತಾರ, ಅದನ್ನ ಹುಷಾರಾಗಿ ತರ್ಬೇಕ. ಭೀಷ್ಮ, ಆದ್ರ ಈ ಕೆಲಸ ನಾಳೆನ ಆಗ್ಬೇಕ. ಅಣ್ಣ ಈ ಕೆಲ್ಸದ ಬಗ್ಗೆ ಬಿಟ್ಟೆ ದುಡ್ಡು ರೆಡಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಣ. ಬರ್ತೇನೆ. ಅಲ್ಲಿ ನಿಂಗ್ ಬುದ್ಧಿ ಗಿದ್ದೈತನ? ಯಾಕ್ಲಿ? ಆ ಡೀಲ್ಗೆ ಎದಕ್ ಒಪ್ಕೊಂಬಂದಿ? ಏನಾಯ್ತು? ಅಲ್ಲಿ ಯಾರು ಇರ್ತಾರ ಅಂತ ಗೊತ್ತೈತೆ? ಯಾರು? ಸೂರ್ಯನ್ ಹುಡುಗರು ಇರ್ತಾರ. ನೀ ಅವ್ರ ಕೈಯಾಗ ಏನ್ ಸಿಕ್ಕ ಅಂದ್ರ ಕೊಂದ ಬಿಡ್ತಾರ ನಿನ್ನ. ಹೌದ್ಲೇಮ್ಮ, ನೀ ಹೇಳಿದ್ದು ಕರೆ ಐತೆ, ಬಿಡ್ತೇನೆ. ಆಗಲ್ಲ ಅನ್ನೋ ವಿಚಾರನ ಬಿಡ್ತೇನೆ. ಲೇ, ಈ ಡೀಲ್ ನಾ ಇರಂಗಿಲ್ಲೇ, ಹಿಂಗ್ ತಿಳಿದಂಗ್ ನೀ ಮಾಡ್ಕೊ. ನಾ ಇರಂಗಿಲ್ಲ. ಹಂಗಲ್ಲೇ? ಏ ಹೋಗ್ಲಿ. ಹಂಗಲ್ಲ, ಹೇಳ ಕೇಳಿ. ಏ
ಸಾಯಂಕಾಲ ನಾನು ಸೇತಾನ ಹೋಗ್ಲಿ ಮರ ನನಗೂ ಜೀವದ ಮ್ಯಾಗ ಆಸೆ ಐತಿ ಹೋಗ್ ನಿನ್ನ ಮಾಡಿ ಕಡಿಲ್ಲ ಹಿಡಿಲ್ನಾಗ ನಾ ಇಲ್ಲಿ ಸಾಯದಾಗ ನಮ್ನು ಸಾಯಿಸ್ತಾನ ನೋಡು ಮಾವ, ಅಣ್ಣ ನಮ್ನ ನಂಬಿಕೆ ಇಟ್ಟು ಇಲ್ಲಿ ಮಾಲಿರ ಜಾಗಕ್ಕೆ ಕಳ್ಸ್ಯಾನ. ನಾವ್ ಎಷ್ಟು ನಂಬಿಕೆ ಉಳಿಸ್ಕೊಂತೀವಿ ನೋಡಿ, ಇದನ್ನ ಜವಾಬ್ದಾರಿಯಿಂದ ಕಾಯ್ಕೊಂಡು ಅಷ್ಟು ನಮಗ್ ಒಳ್ಳೇದ. ಇದನ್ನ ನಾವು ಬಹಳ ಹುಷಾರಿಂದ ಕಾಯ್ಕೊಂತಿರ್ಬೇಕು. ಆಟದ ಲಕ್ಷ್ಯದಾಗ ಬರೀ ಆಟದ ಕಡೆ ಗಮನ ಕೊಟ್ಟು ಇದನ್ನೇನಾರ ನಾವು ಮಿಸ್ಯೂಸ್ ಮಾಡ್ಕೊಂಡ್ರ ನಂಬಿಕೆ ಕಳ್ಕೊಂತೀವಿ ನಾವು. ಆ ನಂಬಿಕೆ ನಾವು ಉಳಿಸ್ಕೋಬೇಕು. ಇದನ್ನ ಎಲ್ರೂ ಇದನ್ನ ಬಹಳ ಗಮನದಿಂದ ಆಟದ ಜೊತೆ ಇದ್ರ ಲಕ್ಷ್ಯನು ಬಹಳ ಗಮನ ವಹಿಸ್ಬೇಕು. ಇದನ್ನ ಸರಿನಾ? ಸರಿ ತೋಪ ನೀವ್ ಹೇಳಂಗ ಕರೆಕ್ಟ್ ಮಾಡ್ಕೊಂತೀರಣ್ಣ. ಯಾರು ನೋಡಿ ಹುಷಾರ್ ಹಿಡಿದಿಲ್ಲ ನೀವ್ ನಾವು ಆಟಾಗ ಇದಕ್ಕೆ ಹೋಗ್ಕೊಡ್ರಿ ನೀವು. ನೋಡ್ರಪ್ಪ, ನಾ ಹೇಳಿದ್ದೆ ಪ್ರತಿಯೊಬ್ಬರಿಗೂ ಲಕ್ಷ್ಯ ಇರ್ಲಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾವು ಜೀವಂತ ಉಳಿಯೋದ್ ಕಷ್ಟ ಆಗುತ್ತ. ತಿಳಿತಾ ಎಲ್ಲಾರ್ಗೆ? ಬರ್ಲಿ ಲೇಟ್ ಆತ ನೋಡಪ್ಪ, ಮಾಲ್ ಇಟ್ಟಿರ್ತೀವಿ. ನೀವು ಬಾರ್ ನಾವ್ ಮಾಲ್ ಇಟ್ರ ಜಾಗದಾಗ ಬಾಳ್ ಲಕ್ಷ್ಯ ಕೊಟ್ಟು ನೋಡ್ತಿರ್ಬೇಕು. ತಿಳಿತಾ? ಸ್ವಲ್ಪನೇ ಹೆಚ್ಚು ಕಮ್ಮಿ ಆಗಿರ್ಬಾರ್ದು. ಸರಿ? ನೀನು ಆ ಕಡೆ ಇದ್ದವ್ರು ಆ ಕಡೆ ಹೋಗಿದ್ರೆ ಯಾರ ಬಂದ್ರಪ್ಪ ಅಂದ್ರ ತಕ್ಷಣ ನಮ್ಗೆ ಇನ್ಫಾರ್ಮ್ ಆಗಿ ನೀವು ಬಾರ ಮಾಲಿಡೋ ಜಾಗಕ್ಕೆ ಬರ್ತೀರ. ಗೊತ್ತಾ? ಹಾಕ್ರಿ ಆಟ ಹಾಕ್ರಿ ಪಟ್ಟಣ. ಆಟ ಸ್ಟಾರ್ಟ್ ಮಾಡ್ರಪ್ಪ. ಅಲ್ಲೋ ಗೇಮ್ ಮಾವನ್ನ ನನ್ನ ನಂಬಿಕೆ ಕೊಟ್ಟು ಮಾಡಿಕೊಟ್ಟಿದ್ದಾನೆ, ಅದನ್ನ ಕರೆಕ್ಟಾಗಿ ಕಾಪಾಡ್ಕೊಂಡು ಹೋಗೋಣ. ಇಲ್ಲಾಂದ್ರೆ ತಲೆದಲ್ಲಿ ಹೋಗಿರ್ತೈತಿ. ನೋಡಿ ವಿಚಾರ ಮಾಡೋಣ. ಎಲ್ಲಿಗಳು ಯಾಕೆ ತಲೆ ಕಟ್ಸಂತಿ ಅಣ್ಣಾರವರ ನೋಡ್ಕೊಂತಾರೆ. ತಡಿಲಿ ತಡಿಲಿ ಇಲ್ಲಿನ ಗದ್ದ ಅಂತೈತಿಲ್ಲಿ. ಅಲ್ಲೇನೋ ಸದ್ದಾಗ್ತಾರೆ ಕಣೋಣ. ರೌಂಡ್
ಮಾಲ್ ಫಸ್ಟ್ ಐತೆ ನೋಡೋಣ ಮಾಲ್ ನೋಡೋಣ ಹಂಗ ಮಾಲಿಲ್ಲಲ್ಲಿ ಆ ಚಿಕ್ಕಗೆ ಇವತ್ತು ಸೂರ್ಯನ ಕೈಯಾಗ ಸತ್ತೀವಿ ನಾವು ನಮ್ ದೇವಸ್ಥಾನ ಉಳಿಸೋಣ ಬರಗಂಡ ಹೋಗೋ ನೋಡಿ ಫಸ್ಟ್ ಎಲ್ಲರೂ ಊರ್ ಬಿಟ್ಟು ನಡಿನ ಯಾವಾಗ ಬಂದವ ಮಾಲೆ ಸಾಗೋನಿ ಮಾಲ್ ಬಂದೈತಣ, ಬೇವಿನ ಮಾಲ್ ಬಂದೈತಿ, ಕರಿಮತ್ತಿ ಮಾಲ್ ಬಂದೈತಿ, ವನ್ನಿ ಮಾಲು ಬಂದಿಲ್ಲ ನಾ ಇನ್ನು. ಯಾಕೆ ಬಂದಲ್ಲ? ಇನ್ನು ಕಳಿಸಿಲ್ಲ ಯಾಕನ ಅವ್ರು. ಯಾರೇನು ತೊಂದ್ರೆ ಮಾಡಿದ್ರ ಏನ? ಹಾ, ಒಬ್ರು ತೊಂದ್ರೆ ಮಾಡಿರಣ್ಣ. ಹೌದಾ? ನನಗ್ ಗೊತ್ತಿತ್ತ ಈ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ ಅಂತಂದ. ಸಾಕ ದುಡ್ಡು ಮಾಲ ದುಡ್ಡು ಮಾಲೆಲ್ಲಿ ನಮ್ಮ ಮಾಲ್ ಕರೆಕ್ಟ್ ಆಗೈತಿಲ್ಲ ಚೆಕ್ ಮಾಡ್ಕೊಂಬರ್ಲಿ. ಅಣ್ಣ ಮಾಲ್ ಕರೆಕ್ಟ್ ಇದೆ. ಕರೆಕ್ಟ್ ಇದೆ. ಹಾ, ಕರೆಕ್ಟ್ ಇದೆ. ಕ್ಯಾಶ್ ಕರೆಕ್ಟ್ ಇದೆ. ಭಾಳ ಮಾತಾಡತ್ತಾನ ನಾವು. ಹೌದಲ್ಲಿ ಭಾಳ ಮಾತಾಡ್ತಾನೆ ಚಿತ್ತಾಗಿ ಅಕ್ಕ ಇಲ್ಲೇ ನಾ ಬರ್ತಾನೆ, ಕರಿತೀನಿ ನಾ. ಎಲ್ಲಿದೆ? ಅಲ್ಲಿ ಕೊಟ್ಟು ಬಂದ್ವಿ, ಮತ್ತೆ ಇಲ್ಲಿ ಹೆಂಗ್ ಮಂಚದೆ? ಎಲ್ಲಿದೆ? ಮತ್ತೆ ಅಲ್ಲಿ ಕೊಟ್ಟು ಬಂದಿದ್ದು ಇಲ್ಲಿ ಹೆಂಗ್ ಮಂಚೆ? ಸದ್ಯ ಮೊನ್ನೆ ನಿಮ್ಮ ಅಪ್ಪಗೆ ಆರಾಮಿಲ್ಲ ಅಂತ ಹೇಳಿದ್ದಲ್ಲ, ಎರಡೂವರೆ ಲಕ್ಷ ರೂಪಾಯಿ ಐತಿ, ತಗೊಂಡೋಗಿ ನಿಮ್ಮ ಅಪ್ಪನ ದವಾಖಾನೆಯಿಂದ ಮನೆ ಕರ್ಕೊಂಡು ಥ್ಯಾಂಕ್ಸ್ ದೋಸ್ತ. ಫಸ್ಟ್ ಹೋಗಿ ಹಾಸ್ಪಿಟಲಿಂದ ನಾವು ಅಪ್ಪನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ಸ್ ದೋಸ್ತ. ಅದೆಲ್ಲ ಬಿಡ ಹೋಲಿ. ಇದನ್ನ ನಾವು ಅಗಲ್ ಕೊಟ್ಟು ಬಂದಿದ್ವಿ, ಇಲ್ಲಿ ಹೆಂಗ್ ಬಂತದ? ಅಗಲಿನ ಹೋಗಿ ಅವ್ರ ಕೈ ಕೊಟ್ಟಿದ್ದೆ, ಹೌದಿಲ್ಲ? ಇಲ್ಲೇ ದೋಸ್ತ ರುದ್ರಣ್ಣ ನಮಗೆ ಈ ಕೆಲಸ ಕೊಟ್ಟು 3 ಲಕ್ಷ ಕೊಡ್ತೇನೆ ಅಂತ ಅಂದಾಗ ನನಗೆ ಹೋಗ್ತ ಹೆಂಗಂದ್ರೆ, ಮೊನ್ನೆ ನಾವು 3 ಜನನೇ ಚಾ ಕುಡಿಯಕಂತ ಅಲ್ಲೇ ಒಬ್ಬ ಮಾತಾಡತ್ತಿದ್ದ, ಅವ ಬೇರೆ ಯಾರಲ್ಲ, ನಮ್ಮ ರುದ್ರಣ್ಣನ ಬಲಗೈ. ಅವನು ಅವ ಮಾಡೋ ಕೆಲಸದಾಗ ಅವ 75% ಬರೀ 15% ನಾನು ಕೂಡ ಅಂತಾನೆ. ಅವನು ನಿನ್ ಮ್ಯಾಗಿದ್ದ ನಾ ಏನಾರ ಬೇರೆ ಮಾಡೋಕ್ಕಿಲ್ಲ. ರುದ್ರಣ್ಣ 3 ಲಕ್ಷ ಕೊಡ್ತೇನೆ ಅಂದಾಗ ಡೌಟ್ ಬಂತು. ಅದು ಒಂದು ಬ್ಯಾಗ್ನಿಗಿರೋ ಮಾಲಿಗೆ ಭಾಳ ಡೌಟ್ ಬಂತು. ಅದಕ್ಕೆ ನನಗೊಂದು ಒಂದು ವಿಚಾರ ಬಂತು, ಏನಂದ್ರೆ ಬರೀ ಬ್ಯಾಗ್ನಾಗಿರೋ ಒಂದು ಮಾಲಿಗೆ 3 ಲಕ್ಷ ಕೊಡ್ತಾನಂತಂದ್ರೆ, ಸೊ ಅವನಿಗೆ ಅದರಿಂದ ಬ್ಯಾಗ್ನಾಗಿರೋ ಮಾಲ್ನಾಗಿಂದ ಎಷ್ಟು ದುಡ್ಡು ಬರಬಹುದು ಅಂತಂದು ಯೋಚನೆ ಮಾಡಿದಾಗ ಏನಪ್ಪ ಅಂತಂದ್ರೆ, ಈ ಡೀಲ್ನ ನಾನು ಒಂದ್ಸಲ ಡೀಲ್ ಮಾಡ್ಬಿಟ್ರೆ ನನಗೆ ಎಷ್ಟು ಸಿಗ್ತದೆ ನನಗಿತ್ತ ಅಂದ್ರೆ ನಾನು ನಮ್ಮ ದೋಸ್ತ ಕಾಂಟ್ಯಾಕ್ಟ್ ಮಾಡ್ತೀನಿ. ಏನಪ್ಪ ಆರಾಮ? ಆರಾಮಿದೆಯಲ್ಲ? ನಾನು ಆರಾಮದನಿ. ಇದೇನ? ಇದು ಮಾಲ್ ಈಗ ಇಲ್ಲೇ ಒಂದ್ ಕಡೆ ಸಿಕ್ತೆ. ಎಂತ ಮಾಲ್ ಒಂಚೂರು ನೋಡ್ಬೇಕಾಗಿತ್ಲೆ. ಹೌದಾ?
ನೋಡಿದೆ ಹೆಂಗೈತಿ ಮಾಲ್ ಮಾವ ಎಲ್ಲಿತ್ತಿಲಿ ಮಾಲ್ ಎಲ್ಲಿ ಸಿಕ್ತಿಲಿ 50 ಲಕ್ಷ ಮಾಲ್ ಇದು ಒಗ್ಗಣ್ಣ ಎಲ್ಲರ ಯಾರ ಡೀಲರ್ ಅಂತಲ್ಲಿ ಹೋಗಿ ಕೊಟ್ಟಂದ್ರ 1 ಕೋಟಿ ಬೆಲೆ ಬಾಳ್ದತ್ತಿದ್ ಮಾಲ್ ಒಗ್ಗಣ್ಣ ಮಂಜಾಳ ಸರಿತಾಮವ ಈಗ ನಾನು ಸಿಗ್ತೀನಿ ನೀನು ಕೊಡಿ ನೀನು ಇನ್ನೊಂದ್ಸಲ ಸಿಗ್ತೀನಿ ಸೊ ಅಲ್ಲಿಂದ ನಾನು ಈ ಮಾಲ್ನ ತಗೊಂಬಂದು ಇಲ್ಲಿಟ್ಟೆ ಮತ್ತೆ ವಾಪಸ್ ಅವನ ಕಡೆ ಹೋದೆ ಅವನ ಕಡೆ ಹೋಗಿ ಒಂದ್ ಮಾತು ಕೇಳಿದೆ ಅವನ್ನ ದೋಸ್ತ ನನಗೆ ಅದೇ ತರ ಸೇಮ್ ಟು ಸೇಮ್ ಡೂಪ್ಲಿಕೇಟ್ ಮಾಲ್ ನನಗೆ ಬೇಕು ನನಗೆ ತರಿಸ್ಕೊಡು ಅಂತಂದು ತರಿಸ್ಕೊಟ್ಟ ನಾವು ಸೊ ಅದನ್ನೆಲ್ಲ ತಗೊಂಬಂದ್ಮ್ಯಾಗ ನಾನು ಇದ್ರಾಗಿರೋ ಮಾಲ್ನ ಒಂಚೂರು ಅದ್ರಾಗ ಮಿಕ್ಸ್ ಮಾಡಿ ಅವನ ಕೈ ಹೋಗಿ ಕೊಟ್ಟೆ ಅವ ಮಾಲ್ ತಗೊಂಡ ನನಗೆ ರೊಕ್ಕ ಕೊಟ್ಟ ಇಷ್ಟ ಇಲ್ಲೇ ಮವ ಇದು ತಿಳಿಯಲ್ಲ ಬಿಡ್ಲಿ ನಾವು ಅದ ದೊಡ್ಡ ರೌಡಿಗೆ ಮಾಡಿ ಮುಗಿಸಿ ಅಂದ್ರೆ ನೀ ಬೇಕಿಲ್ಲ ಅಮ್ಮವ ಆದ್ರೆ ಅದೆಲ್ಲ ಆದ ಈಗ ನಾವು ಕೊಟ್ಟಿರೋ ಮಾಲ್ ಅದ್ರ ಡೂಪ್ಲಿಕೇಟ್ ಅಂತ ಗೊತ್ತಾತಂದ್ರ ನಮ್ಮ ಮನಸ್ಸನ್ನು ಉಳಿತಾನಂತೇವ ಲೇಮವ್ವ ಅವನಿಗೆ ಅದು ಗೊತ್ತಾಗದ್ರೊಳಗ ಅವ ಎಲ್ಲಿರ್ಬೇಕಲ್ಲಿ ಅಂತ ಕಲೆ ಮತ್ತೇನ್ ಮಾಡಿಪ್ಪ ಪೊಲೀಸ್ ಸ್ಟೇಷನ್